ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಸಾಟರ್ಡೆ ಲಾಗ್ ಆಗಿರುತ್ತೆ. ಕೆಲ್ಸಕ್ಕೆ ಹೋಗಿ ಬಂದು ಅಡುಗೆ ಮಾಡ್ತಾ ಇದ್ದೀನಿ. ಇವಾಗ ಟೈಮ್ ಬಂದು 7:30. ಇವತ್ತು ನಮ್ಮ ಮನೆಯಲ್ಲಿ ಸಿಕ್ಟೆಕಾಯಿ ಬಸ್ಸಾರು ಮಾಡ್ತಾ ಇದ್ದೀನಿ. ಹಸಿ ಕಾಳು ಮತ್ತು ಸಿಕ್ಟೆಕಾಯಿ ಹಾಕ್ಬಿಟ್ಟು. ಇದು ಚಿಕ್ಕದಾಗಿ ಬರುತ್ತಲ್ಲ, ಈ ಸಿಕ್ಟೆಕಾಯಿ ನಾವೇ ಬೆಳೆದಿರೋದು. ಚೆನ್ನಾಗಿರುತ್ತೆ ಇದು ಟೇಸ್ಟ್. ಆಚೆಯಿಂದ ಪಾರಂ ಬರುತ್ತಲ್ಲ ಸಿಕ್ಟೆಕಾಯಿ, ಅಷ್ಟು ಚೆನ್ನಾಗಿರಲ್ಲ. ಇದು ಸಿಕ್ಟೆಕಾಯಿ ಅಂದರೆ ಚಪ್ರದ ಅವರೆಕಾಯಿ ಅಂತೀವಲ್ಲ, ಅದಿದು ಟೇಸ್ಟಿಯಾಗಿರುತ್ತೆ. ಒಂದ್ಸಲ ರೆಸಿಪಿ ಟ್ರೈ ಮಾಡಿ. ನಾನಿವಾಗ ಅದನ್ನೇ ಮಾಡ್ತಾಯಿದ್ದೀನಿ. ನಾನಿಲ್ಲಿ ವಿಡಿಯೋ ಮಾಡಿಕೊಂಡು ಮಾತಾಡ್ತಿದ್ರೆ ನಮ್ಮ ಮಾವ ನನ್ನ ಗುರು, ಏನಿದು ಹುಚ್ಚಿ ಥರ ಮಾತಾಡ್ತಾ ಇತ್ತಲ್ಲ ಅಂತ. ಏನಪ್ಪ ಪಾಪ ಅವ್ರ ಯೋಚನೆಯಲ್ಲಿ ಅವರಿದ್ದಾರೆ. ಕರೆಂಟಿಂದು ಹೊಲ್ದ ಹತ್ರ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ನಾನು ಅವರಿಗೆ ಆವಾಗಲಿಂದ ತೀಟೆ ಮಾಡ್ತಿದ್ದೀನಿ, ರೇಗಿಸ್ತಾ ಇದ್ದೀನಿ ಪಾಪ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ವೀಡಿಯೋಸ್ ಯಾವುದಾದ್ರೂ ಅಪ್ಲೋಡ್ ಮಾಡಿದ್ರೆ ನೋಟಿಫಿಕೇಷನ್ ಬರುತ್ತೆ. ಇಲ್ಲಿ ಸಾಂಬಾರಿಗೆ 14ನೇ ತಾರೀಕು ಬುಧವಾರ ಏನೋ ಬಂದೈತೆ. ಇಲ್ಲಿ ಸಾಂಬಾರಿಗೆ ಹಸಿ ಕಾಳು ತೊಳೆದು ಹಾಕೊತಾ ಇದ್ದೀನಿ. ಇದೊಂದು ಕುದಿ ಬಂದಾದಮೇಲೆ ಸಿಕ್ಟೆಕಾಯಿ ಹಾಕ್ಕೋಬೇಕು. ಆ ಕಡೆ ರೈಸ್ ಇಟ್ಟಿದ್ದೀನಿ. ನಾಳೆ ಸಂಡೇ ಇದೆ, ನಾನು ಊರಿಗೆ ಹೋಗ್ತಾ ಇದ್ದೀನಿ, ಅಂದರೆ ನಮ್ಮಮ್ಮ ಮನೆಗೆ. ನಿಮ್ಮದೆಲ್ಲ ಏನೇನು ಪ್ಲಾನ್ ಇದೆ? ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ ಕಾಮೆಂಟ್ ಹಾಕಿ. ಕಾಳು ಒಂದು ಕುದಿ ಬೆಂದಿದೆ. ಇವಾಗ ಸಿಕ್ಟೆಕಾಯಿ ಹಾಕ್ತಾಯಿದ್ದೀನಿ. ತೊಳೆದು ಹಚ್ಚಿರೋ ಅಂಥ ಸಿಕ್ಟೆಕಾಯಿ ಹಾಕ್ತಾಯಿದ್ದೀನಿ. ನಿಮ್ಮ ಮನೇಲಿ ಇವತ್ತು ಏನೇನು ಊಟ, ಎಲ್ಲೆಲ್ಲಿಂದ ವಿಡಿಯೋ ನೋಡ್ತಿದ್ದೀರಾ ಹಂಗೆ ಒಂದು ಕಾಮೆಂಟ್ ಹಾಕ್ಬಿಡಿ. ಹಂಗೆ ಒಣಗ್ದಂಗೆ ಬಿಡೋವತ್ತಿಗೆ ಮತ್ತೆ ಇವು ಪಾವಣ ಆಗಿರೋದು 3 ಗಿಡ. ಮಧ್ಯಾಹ್ನ ಬಿಡು ಅಂದರೆ ಓ ಎಲ್ಲಿಗೆ ಬೇಕಾದ್ರೆ ಇಕ್ಬೋದು. ಕ್ವಿಂಟಲ್ ಸಿಕ್ಕಡಿಕಾಯಿ ಇಸ್ಕೋಬೋದು ನಾನು. ఇక్కడ జీవుకి వంకమకాన అవి పైకి ಬೇಜನ್ ಜನ ಪೈಪ್ ಹಾಕ್ಬಿಟ್ಟು ಅಲ್ಲಿ ಬಿಟ್ಬಿಟ್ರೆ ಖಾಲಿ ಅವಕ್ಕೆ ಸೀದಾ ಹೋಗ್ಕವು. ಮನುಷ್ಯ ಮುಂದೆ ಸೇರ್ಕೊಂಡು ನಾವೆಲ್ಲ ತಿಂದು ಮಿಕ್ಕದವು ಮಾಡ್ಬೋದು. ಮತ್ತೆ ಮಾವ ಸಿಕ್ಟೆಕಾಯಿದು ಬಿಸ್ನೆಸ್ ಸ್ಟಾರ್ಟಪ್ ಮಾಡೋದಕ್ಕೆ ಮಾತಾಡ್ತಿದ್ದೀರಾ, ಡಿಸ್ಕಷನ್ ನಡೀತಾ ಇದೆ. ಹೊಲ್ದ ಹತ್ರ ಎಲ್ಲ ಇಡಬೇಕು, 4-5 ಕಡೆ ಬೇಲಿ ಹಾಕ್ಬಾರ್ದು, ಬಣ್ಣೆ ಬೆಲೆ ಬಿಡಬೇಕು ಅಂತೇಳಿ ನೋಡಬೇಕು ಅದು ಏನು ಮಾಡ್ತಾರೋ ಅಂತ. ಸರಿ, ಈಗ ಅವರೆಕಾಯಿ ಅದು ಇನ್ನೂ ಸ್ವಲ್ಪ ಇದೆ, ಸ್ವಲ್ಪ ಗಟ್ಟಿ ಕಾಯಿ ಅಂಥದ್ದು ನಾಳೆ ಇಸ್ಕಿನ ಬೆಳೆ ಮಾಡೋದಕ್ಕೆ ನೆನಾಕ್ಕೊಂಡಿದ್ದೀನಿ. ಇದೆಯಾ ನೋಡೋಣ. 20 ನಿಮಿಷ ಆಗಿದೆ ಬೇಯಕ್ಕೆ ಬೆಂದಿರುತ್ತೆ. ಆಲ್ಮೋಸ್ಟ್ ಹಸಿ ಕಾಳಲ್ವಾ, ಬೇಗ ಬೇಯುತ್ತೆ. ಚಿಕ್ಬಿಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಬೆಂದಿದೆಯೋ ಇಲ್ವೋ ಅಂತ. ಮತ್ತು ಸಿಕ್ಟೆಕಾಯಿ ಬೆಂದಿದೆ. ಎಷ್ಟೋ ಜನ ಹೊಸೊಬ್ರಿಗೆ ಅಡುಗೆ ಮಾಡೋರಿಗೆ, ಎಷ್ಟೋ ಜನಕ್ಕೆ ಈ ಥರ ಬಸ್ಸಾರು ಸೊಪ್ಪು ಮಾಡೋದಕ್ಕೆ ಬರಲ್ಲ. ಬೇರೆ ಯಾರಿಗೆ ನನ್ನ ಫ್ರೆಂಡ್ಗೆ ಬರಲ್ಲ, ಅದಕ್ಕೆ ಈ ವಿಡಿಯೋ ಪೂರ್ತಿಯಾಗಿ ಮಾಡ್ತಾಯಿದ್ದೀನಿ. ಎಷ್ಟೋ ಜನ ಅಡುಗೆ ಮಾಡೋಕ್ಕೆ ಬರ್ದಲ್ಲಿರೋರಿಗೆ ಹೆಲ್ಪ್ ಆಗುತ್ತೆ. ಇವಾಗ ಹಸಿ ಕಾಲ ಅಲ್ವಾ, ಹಸಿ ತೊಗರಿಕಾಯಿ, ಹುಣ್ಸೆಹಣ್ಣಿನ ಕಾಲ, ಹಂಗಾಗಿ ನಾನು ಹಸಿ ಹುಣ್ಸೆಹಣ್ಣು ಇಲ್ಲಿ ಇದರೊಳಗೇ ಇನ್ನೇನು ಇಳಿಸ್ಬೇಕಾದ್ರೆ ಹಾಕ್ಕೊಂಡಿದ್ದೀನಿ. ಒಂದು 2-3 ಮಿನಿಟ್ಸ್ ಹಾಕಿದ್ರೆ ಸಾಕು, ಇದು ಹುಣ್ಸೆಹಣ್ಣು ಬೇಯುತ್ತೆ. ಇನ್ನೇನು ಇಳಿಸ್ತೀವಿ ಅನ್ಬೇಕಾದ್ರೆ ಹಾಕಿದ್ರೆ ಸಾಕು. ಇದನ್ನು ಸಪ್ರೇಟ್ ತಕ್ಕೊತಿದ್ದೀನಿ. ಇದು ಇವಾಗ ಬೆಂದಿದೆ. ಇದನ್ನು ಇಳಿಸ್ಬಿಟ್ಟು ಈ ಸಪ್ಪು ನೀರು ಇರುತ್ತಲ್ಲ, ಆ ಸಪ್ಪು ನೀರನ್ನ ಬಸಿಬೇಕು. ಕಾಳನ್ನ ಸಪ್ರೇಟ್ ಮಾಡಬೇಕು. ಕಾಳನ್ನ ಒಗ್ಗರಣೆಗೆ ಹಾಕಬೇಕು. ಈ ಸಪ್ಪು ನೀರಿಗೆ ಸ್ವಲ್ಪ ಮಸಾಲೆ ಖಾರ ಅರ್ದು ಹಾಕಿದ್ರೆ ಇದೇ ಬಸ್ಸಾರು. ಇದನ್ನು ಬಸ್ದು ಮಾಡೋದಕ್ಕೇ ಬಸ್ಸಾರು ಅಂತ ಹೇಳೋದು.
ನಾನು ಇವಾಗ ಇದು ಕಾಳು ಬಸ್ಕೊತಿದ್ದೀನಿ. ಇದು ಕಾಳು ಮತ್ತು ಸಿಪ್ಪೆಕಾಯಿ ಹಾಕಿದಾದ್ಮೇಲೆ ಜಾಸ್ತಿ ನೀರು ಹಾಕ್ಬಾರ್ದು. ನಮಗೆ ಎಷ್ಟು ಬೇಕೋ ಸಾಂಬಾರಿಗೆ ಅಷ್ಟೇ ಹಾಕ್ಕೋಬೇಕು. ಯಾಕಂದರೆ ಜಾಸ್ತಿ ಹಾಕಿದ್ರೆ ನಾವು ಖಾರ ಕಲಿಸ್ತೀವಲ್ಲ, ಆವಾಗ ಇದು ಕಾಳು ಮತ್ತು ಕಾಯಿ ಬೆಂದಿರುತ್ತಲ್ಲ ಅದು ಅದರಲ್ಲಿರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ನೀರಲ್ಲೂ ಹೋಗ್ಬಿಡುತ್ತೆ. ಸೊ ಕಡಿಮೆ ಸಪ್ಪು ನೀರು ಹಾಕ್ಕೊಂಡ್ರೆ, ಕಡಿಮೆ ನೀರು ಹಾಕ್ಕೊಂಡು ಬೇಯಿಸಿದ್ರೆ ನಾವು ಅಷ್ಟಕ್ಕೆ ಮಿಕ್ಸ್ ಮಾಡ್ಕೋಬೋದು. ಸಾಂಬಾರು ಕೂಡ ಟೇಸ್ಟ್ ಇರುತ್ತೆ. ಇದು ಬಸಿಬೇಕಾದ್ರೆ ಹುಷಾರು, ಪ್ಲೇಟು ಚಾರ್ ಬಿದ್ದರೆ ಮತ್ತೆ ಅದು ಬಿಸಿದು ಕೈ ಮೇಲೆ ಚೆಲ್ಬಿಡುತ್ತೆ. ಇದನ್ನು ಆ ಕಡೆ ಇಟ್ಕೊಳ್ಳೋಣ. ಸೀದೆ ಇದೊಂದು 10 ಮಿನಿಟ್ಸ್ ಹಾಕೋಬೇಕು, ಒಗ್ಗರಣೆಗೆ ಹಾಕೋಬೇಕಲ್ಲ, ಹಾಗಾಗಿ ಒಂದು ಅಗಲವಾದ ಪ್ಲೇಟಿಗೆ ಇದನ್ನು ಹಾಕ್ಕೊಂಡು ಆರಿಸಿದ್ರೆ ಆಯಿತು. ಒಂದು 5 to 10 ಮಿನಿಟ್ಸ್ ಬಿಟ್ಟರೆ ಇದು ತಣ್ಣಗಾಗುತ್ತೆ. ಮಾಡ್ತಾ ಇದ್ದೀನಿ. ಮುದ್ದೆಗೂ ಬಸ್ಸಾರಿಗೂ ಸೂಪರಾಗಿರುತ್ತೆ ಕಾಂಬಿನೇಷನ್. ಮತ್ತು ಈ ಸಾಂಬಾರಿಗೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಯಾವ್ದು ಗೊತ್ತಾ? ಕಡಲೆಬೀಜ ಹುರಿದು ಅದನ್ನು ಪುಡಿ ಮಾಡಿ ಇದಕ್ಕೆ ಒಗ್ಗರಣೆ ಹಾಕಬೇಕಾದ್ರೆ ಹಾಕ್ತೀವಲ್ಲ, ಅದು ಸೂಪರಾಗಿರುತ್ತೆ. ಸೊ ಕಡಲೆಬೀಜ ಹುರ್ಕೊತಿದ್ದೀನಿ ಇವಾಗ ಇದೇ ಪಾತ್ರೆಯಲ್ಲೇ. ನೀವು ಸಪ್ರೇಟು ಬಾಣಲಿಲಿ ಇಟ್ಟು ಹುರಿತೀರಾ ಅಂದರೂ ಪರವಾಗಿಲ್ಲ, ಹುರ್ಕೋಬೋದು. ಇವಾಗ ಇದಕ್ಕೆ ಖಾರ ಮಾಡ್ಕೊಳ್ಳೋದಕ್ಕೆ ಎಣ್ಣೆಲಿ ಸ್ವಲ್ಪ ಹುರ್ಕೊಳ್ಳೋಣ ಬನ್ನಿ. ಮಸಾಲೆ ಫಸ್ಟ್ ಎಣ್ಣೆ ಹಾಕ್ಕೋಬೇಕು. ಒಂದು ಅರ್ಧ ಈರುಳ್ಳಿ, ಒಂದು 15 ಬೆಳ್ಳುಳ್ಳಿ, 8 to 9 ಒಣಮೆಣ್ಸಿನ್ಕಾಯಿ. ಇದು ನಾನು ಮುಗ್ಳುಣ ಮೆಣಸಿನ್ಕಾಯಿ ಅಂತಾರಲ್ಲ, ಇದು ಖಾರ ಇರುತ್ತೆ, ನೀವು ಖಾರ ನೋಡಿಕೊಂಡು ಹಾಕ್ಕೊಳ್ಳಿ. ಮತ್ತು ಜೀರಿಗೆ 1 ಟೇಬಲ್ ಸ್ಪೂನು ನಾನು ಕೈಯಲ್ಲಿ ಹಾಕ್ತಿದ್ದೀನಿ. ಇಷ್ಟು ಇಂಗ್ರೀಡಿಯೆಂಟ್ಸ್ನ ಎಣ್ಣೆಯಲ್ಲಿ 2 to 3 ನಿಮಿಷ ಚೆನ್ನಾಗಿ ಬಾಡಿಸ್ಕೊಂಡ್ರೆ ಫ್ರೈ ಆಗುತ್ತೆ. ಆಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ನಾವು ಬಸ್ತಿಟ್ಟಿದ್ವಲ್ಲ ಕಾಳು ಮತ್ತು ಸ್ವಲ್ಪ ತೆಂಗಿನಕಾಯಿ ಅಷ್ಟು ಹಾಕಿ ಇದು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಡಬೇಕು. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರಿರಿ, ಯಾಕಂದರೆ ಸೀದೋಗ್ಬಿಡುತ್ತೆ. ನಾನು ಹೇಳಿದ್ನಲ್ಲ ಅದೆಲ್ಲ ಸ್ವಲ್ಪ 2 to 3 ನಿಮಿಷ ಇದಾದಮೇಲೆ ಇದನ್ನೊಂದು ಚೌಟ ಹಾಕೊಳ್ಳಿ. ಸೀಗೆಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಅಡುಗೆಗಳ ರಾಣಿ. ಸ್ವಲ್ಪ ಹಸಿದು ತುರಿದಿರೋ ಕಾಯಿ, ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕೆಳಗಿರಿಸ್ಕೊಳ್ಳೋಣ. ಇದನ್ನೊಂದು 5 ನಿಮಿಷ ತಣ್ಣಗಾಗಿ ಬಿಟ್ಟರೆ ಚೆನ್ನಾಗಿರುತ್ತೆ. ಬಿಸಿದೆ ಹಾಕಿದ್ರೆ ಆ ಟೇಸ್ಟೇ ಬೇರೆ ಕೊಡುತ್ತೆ. ಸೊ ಹಂಗಾಗಿ ತಣ್ಣಗಾಗಿ ಬಿಡೋಣ. ಅಷ್ಟರಲ್ಲಿ ಕಾಳನ್ನ ಒಗ್ಗರಣೆ ಹಾಕೊಳ್ಳೋಣ. ಅದಕ್ಕೂ ಮುಂಚೆ ಕಡಲೆ ಬೀಜನ ಹುರ್ಕೊಂಡಿದ್ವಲ್ಲ ಅದು ಪುಡಿ ಮಾಡ್ಕೊಳ್ಳೋಣ. ರುಬ್ಕೊಂಡಿದ್ದೀನಿ ಕಡಲೆ ಪುಡಿ. ಇವಾಗ ಕಾಳು ಒಗ್ಗರಣೆ ಹಾಕೋಣ ಬನ್ನಿ. ಮುದ್ದೆಗೆ ಇಟ್ಟಿದ್ದೀನಿ. ಇದಕ್ಕೆ ಹಸಿಟ್ಟು ಹಾಕಬೇಕು. ಅದಕ್ಕೂ ಮುಂಚೆ ಹಸಿಟ್ಟು ಹಾಕೋಣ ಬನ್ನಿ. ನಮ್ಮ ಮಧುಗಿರಿ ಸೈಡೆಲ್ಲ ಆಲ್ಮೋಸ್ಟು ಅಕ್ಕಿ ಹಾಕಿ ಬೇಯಿಸ್ಬಿಟ್ಟು ಆಮೇಲೆ ಅದಕ್ಕೆ ಹಸಿಟ್ಟು ಹಾಕ್ಬಿಟ್ಟು ಮುದ್ದೆ ಮಾಡ್ತಾರೆ. ಬೇರೆ ಕಡೆ ಎಲ್ಲ ಬರೀ ರಾಗಿ ಮುದ್ದೆನೇ ಮಾಡ್ತಾರೆ. ಈ ಕಡೆ ಆ ಥರ ಯಾರೂ ತಿನ್ನೋದಿಲ್ಲ. ನಮ್ಮ ಮನೆಯಲ್ಲೂ ಕೂಡ ಅಷ್ಟೇ. ನಮಗೆ ಈ ಥರ ಮಾಡಿದ್ರೇ ಅಕ್ಕಿ ನುಚ್ಚು ಅಥವಾ ಸೊಸೈಟಿ ಅಕ್ಕಿ ಬರುತ್ತಲ್ಲ ಅದು ಹಾಕಿ ಮಾಡಿದ್ರೇ ನಮಗೆ ತಿನ್ನೋಕ್ಕಾಗೋದು. ಬರೀ ರಾಗಿ ಮುದ್ದೆ ಅಂದರೆ ಈ ಕಡೆ ಯಾರೂ ತಿನ್ನೋದಿಲ್ಲ, ನಾವು ಸಹ ತಿನ್ನಲ್ಲ, ನಮ್ಗೆ ಇಷ್ಟನೂ ಆಗಲ್ಲ ನಮ್ಮ ಮನೇಲಿ. ಈ ಥರ ಒಂದ್ಸಲ ಅಕ್ಕಿ ಹಾಕಿ ಅಥವಾ ಅಕ್ಕಿ ನುಚ್ಚಿ ಬರುತ್ತಲ್ಲ
ಅದನ್ನು ಹಾಕಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ಅಷ್ಟೇ. ಎಷ್ಟೋ ಜನ ಮುದ್ದೆನೇ ತಿನ್ನಲ್ಲ, ಬಟ್ ಈ ಕಡೆ ಎಲ್ಲ ಮುದ್ದೆ ಇಲ್ದಲೇ ದಿನನೇ ಸಾಗಲ್ಲ. ಬೇರೆಯವ್ರಿಗೆ ಯಾಕೆ, ನನಗೂ ಕೂಡ ದಿನಕ್ಕೊಂದ್ಸಲ ಮುದ್ದೆ ತಿಂದೇ ಸಮಾಧಾನ. ನಮ್ಮ ಕಡೆ ಎಲ್ಲ ಈ ಥರ ಅಕ್ಕಿ ಬೇಯಿಸಿ, ಅಕ್ಕಿ ಅಥವಾ ಅಕ್ಕಿ ನುಚ್ಚಿರುತ್ತಲ್ಲ, ರೇಷನ್ ಅಕ್ಕಿ ಕೊಡ್ತಾರಲ್ಲ, ಆ ಅಕ್ಕಿಯಲ್ಲೇ ನಾವು ಮುದ್ದೆ ಮಾಡೋದು. ಈ ಥರ ಮಾಡಿದ್ರೆ ನಮಗೆ ತಿನ್ನೋಕ್ಕಾಗೋದು. ನಮ್ಮ ಮಧುಗಿರಿ ಸೈಡು, ಬೇರೆ ಕಡೆ ಎಲ್ಲ ಬರೀ ರಾಗಿ ಮುದ್ದೆನೇ ಮಾಡ್ತಾರೆ. ಬಟ್ ಏನೋ ನನಗೂ ಕೂಡ ಈ ಥರ ಮಾಡಿ ತಿಂದ್ರೇ ಟೇಸ್ಟು. ಕೆಲವರು ಮುದ್ದೆನೇ ತಿನ್ನಲ್ಲ, ಬಟ್ ನಮಗೆ ಇಲ್ಲಿ ದಿನದಲ್ಲಿ ಒಂದು ಸಲನಾದರೂ ಮುದ್ದೆ ತಿಂದಿಲ್ಲ ಅಂದರೆ ಸಮಾಧಾನ ಆಗಲ್ಲ. ಮುದ್ದೆ ಮುದ್ದೆ ವಿತೌಟ್ ಡೇ. ಇವಾಗ ಹಸಿಟ್ಟು ಹಾಕಿದ್ದೀನಿ, ಒಂದು ಕಡೆ ಬೇಯ್ತಾ ಇರಲಿ. ಅಷ್ಟರಲ್ಲಿ ಇದಕ್ಕೆ ಒಗ್ಗರಣೆ ಹಾಕ್ಬಿಡೋಣ. ಇದಕ್ಕೂ ಅಷ್ಟೇ, ಅದು ಯಾವಾಗಲೇ ಕಡಲೆಬೀಜ ಹುರ್ಕೊಂಡಿದ್ವಿ ಮತ್ತು ಮಸಾಲೆ ಖಾರಕ್ಕೆ ಹಾಕೊಂಡ್ವಲ್ಲ, ಅದೇ ಪಾತ್ರೆಲೇ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ, ಆಮೇಲೆ ಸಣ್ಣ ಹಚ್ಕೊಂಡಿರೋವಂಥ ಈರುಳ್ಳಿ, ನಾನಿಲ್ಲಿ 2 ತೊಗೊಂಡಿದ್ದೀನಿ ಮೀಡಿಯಮ್ ಸೈಜು. ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ಇದಕ್ಕೆ ಹಸಿಮೆಣಸಿನ್ಕಾಯಿ ಮತ್ತು ಹಸಿದು ಕರ್ಬೇವಿನ ಸೊಪ್ಪಿಂದ ಹಾಕ್ಬೋದು. ನಮ್ಮನೇಲಿ ಕರ್ಬೇವಿನ ಸೊಪ್ಪಿಲ್ಲ, ಹಂಗಾಗಿ ನಾನು ಹಂಗೆ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದರೆ ಚೆನ್ನಾಗಿರುತ್ತೆ. ಅದು ಆ ಕಡೆ ಬೇಯ್ತಾ ಇರಲಿ. ನಾಳೆ ನಮ್ಮ ಮನೆಯಲ್ಲಿ ಸಂಡೇ ಪ್ಲ್ಯಾನು, ನಮ್ಮ ಮಾವ ಮಶ್ರೂಪ್ ಮಾಡಿಬಿಟ್ಟು ಕಬಾಬ್ ಮಾಡು ಅಂತ ಹೇಳ್ತಿದ್ದಾರೆ. ಬಟ್ ನಾನು ನಾಳೆ ಊರಿಗೆ ಹೋಗೋದ್ರಿಂದ ಎಷ್ಟೊತ್ತಾಗುತ್ತೋ ಬರೋದು ಗೊತ್ತಿಲ್ಲ, ಏನು ಮಾಡಬೇಕೋ ಗೊತ್ತಿಲ್ಲ. ನಿಮ್ಮ ಮನೇಲೆಲ್ಲ ಏನು ಸಂಡೇ ಪ್ಲ್ಯಾನು? ಆಲ್ಮೋಸ್ಟ್ ಇದು ಗೋಲ್ಡನ್ ಬ್ರೌನ್ ಬಂದಿದೆ. ನಾನಿಲ್ಲಿ ಹಸಿಕಾಯಿ ಹಾಕ್ಕೊತಿದ್ದೀನಿ. ಇವಾಗ ಕಾಯಿ ರೇಟ್ ಅಂತೂ ಮಾತಾಡ್ಸೋಕ್ಕೆ ಆಗಲ್ಲ. 50 ರೂಪಾಯಿ 60 ರೂಪಾಯಿ ಹೇಳ್ತಾರೆ. ಇದನ್ನು ಒಂದು 1 ಮಿನಿಟ್ ಆಡಿಸ್ಕೊಂಡ್ರೆ ಸಾಕು. ಸಣ್ಣ ಉರಿಲೇ ಇಟ್ಕೋಬೇಕು. ನೀವು ಜಾಸ್ತಿ ಇಟ್ಕೊಂಡ್ರೆ ಸ್ಟವ್ ಊರಿನ ಅದು ಸಿದೋಗ್ಬಿಡುತ್ತೆ. ಈ ಕಡೆ ಕಾಳನ್ನ ಹಾರಾಕಿದ್ವಲ್ಲ, ಅದು ತಣ್ಣಗಾಗಿದೆ. ಇದನ್ನು ಈ ಥರ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿ ಹಾಕಿದ್ರೆ ಇದರಲ್ಲಿ ಸಪ್ಪು ನೀರು ಇರುತ್ತಲ್ಲ, ಅದೆಲ್ಲ ಕೆಳಗಡೆ ಇದಾಗುತ್ತೆ. ಆಲ್ಮೋಸ್ಟ್ ಇರಲ್ಲ, ಸ್ವಲ್ಪ ಈ ಥರ ಇಸಿಗ್ಬಿಟ್ಟು ಹಾಕಿದ್ರೆ ಬೆಟರು. ಹಾಗೆ ಎಲ್ಲನೂ ಮಾಡಬೇಕು ಪೂರ್ತಿ. ಅಷ್ಟೊಂದು ಕಾಳು ಇಸುಕ್ಬಿಟ್ಟಕ್ಕೆ ಇಷ್ಟೇ ಆಗಿದೆ ಸೊಪ್ಪು ನೀರು. ಓಕೆ, ಇದಕ್ಕೆ ಆವಾಗಲೇ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದ್ನಲ್ಲ, ಕಡಲೆ ಬೀಜ ಪುಡಿ ಮಾಡ್ಕೊಂಡಿದ್ದು, ಇದನ್ನು ಹಾಕ್ಕೊಳ್ಳೋಣ. ಪೂರ್ತಿ ಹಾಕ್ಕೊಳ್ಳಿ. ಮತ್ತು ಲಾಸ್ಟಿಗೆ ಒಂದು ಸ್ವಲ್ಪ ಹುಳಿದಿರುತ್ತಲ್ಲ, ಅದನ್ನು ಖಾರ ಮಾಡೋದಕ್ಕೆ ಇದರಲ್ಲೇ ಇಂಗ್ರೀಡಿಯೆಂಟ್ಸ್ ಎಲ್ಲ ತಣ್ಣಗಾಗೋದಕ್ಕೆ ಇಟ್ಟಿದ್ವಲ್ಲ, ಅದನ್ನು ಹಾಕ್ಕೊಳ್ಳೋಣ. ಈ ಮಿಕ್ಕಿರೋ ಅಂಥ ಇದೆಯಲ್ಲ ಪುಡಿ, ಇದನ್ನು ಇದಕ್ಕೆ ಹಾಕ್ಕೊಳ್ಳೋಣ ಖಾರ ಮಾಡೋದಕ್ಕೆ. ಇವಾಗ ಇದನ್ನು ಪೂರ್ತಿ ಮಿಕ್ಸ್ ಮಾಡೋಣ. ಫೈನಲ್ ಔಟ್ಪುಟ್ ಇದು ಸೂಪರಾಗಿರುತ್ತೆ. ಇನ್ನೊಂದು ಹೊಸ ವಿಷಯ ಏನು ಗೊತ್ತಾ, ನನ್ನ ಚಾನಲ್ಗೆ ಹೊಸಬ್ರು 3 ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ. ಒಂದು ಪಾಸ್ಟ್ 6 ಮಂತ್ಸಿಂದನೂ ಬರೀ 42 ಏನೋ ಇತ್ತು ಅಷ್ಟೇ. ಇವಾಗ 45 ಆಗಿದೆ. ಅದೇ ಖುಷಿ ವಿಷಯ, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಓಕೆ, ಇವಾಗ ಕಾಳು ಒಗ್ಗರಣೆ ಹಾಕಿದ್ದಾಯಿತು. ಇದಕ್ಕೆ ಖಾರ ಹಾಕೋಣ. ಇವಾಗ ಆವಾಗಲೇ ತಣ್ಣಗೆ ಮಾಡೋದಕ್ಕೆ ಇಟ್ಟಿದ್ವಲ್ಲ, ಅದನ್ನು ಮಿಕ್ಸಿಗೆ ಹಾಕೊಳ್ಳೋಣ. ಇವಾಗ ಒಂದು ಕಡೆ ಮುದ್ದೆ ಬೇಯ್ತಾ ಇದೆ, ಅದನ್ನು ಕೂಡ ಮುದ್ದೆ ಕಟ್ಟಬೇಕು. ಇವಾಗ ಇದನ್ನು ಹಾಕಿ ಇದನ್ನು ಖಾರ ಮಿಕ್ಸಿಗೆ ಹಾಕ್ಕೊಂಡು ಆಮೇಲೆ ಮುದ್ದೆ ಕಟ್ಟೋಣ. ಇದಕ್ಕೊಂದು ಸ್ವಲ್ಪ ಸಪ್ಪು ನೀರು ಹಾಕ್ಕೋಬೇಕು. ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನ ಹಂಗೆ ಒಂದು ಸೈಡಲ್ಲಿ ಇಟ್ಬಿಟ್ಟು, ಇಲ್ಲಿ ಮುದ್ದೆ ಬೆಂದಿದೆ, ಸೊ ಮುದ್ದೆ ರೆಡಿ ಮಾಡ್ಕೊಳ್ಳೋಣ. ಯಾರಿಗಾದ್ರೂ ಮುದ್ದೆ ಮಾಡೋದು ರೆಸಿಪಿ ಬೇಕು ಅಂದರೆ ಹೇಳಿ,
ಫಸ್ಟ್ ಟೈಮ್ ವಿಡಿಯೋ ನೋಡ್ತಿರೋರು ನೀವು ಅಂದ್ಕೋಬೋದು ನಮಗೆ ಮುದ್ದೆ ಮಾಡೋದು ಬರಲ್ವಾ ಈ ಥರ ಕೇಳ್ತಿದ್ದಾರೆ ಅಂತ. ಎಷ್ಟೋ ಜನಕ್ಕೆ ಬರಲ್ಲ, ನಿಮಗೆ ಬರ್ಬೋದು, ಬಟ್ ಎಷ್ಟೋ ಜನಕ್ಕೆ ಬರಲ್ಲ. ಮುದ್ದೆ ಏನಕ್ಕೆ, ಒಂದು ಕಾಫಿ ಟೀ ಮಾಡೋದೇ ಬರಲ್ಲ ಎಷ್ಟೋ ಜನಕ್ಕೆ, ಹಂಗಾಗಿ ಹೇಳ್ತಿದ್ದೀನಿ ಅಷ್ಟೇ. ಸೊ ರೆಸಿಪಿ ಬೇಕು ಅಂದರೆ ನಮ್ಮ ಅತ್ತೆ ಹತ್ರ ಮಾಡಿಬಿಟ್ಟು ಹಾಕಿಸ್ತೀನಿ. ಈಟಿಂಗ್ ಬೌಲು ತಿರುಗಿರ್ತೀವಲ್ವ, ಇದನ್ನು ನೀಟಾಗಿ ಇದು ಮಾಡ್ಕೋಬೇಕು. ಮತ್ತು ನಾಳೆ ಬಳಸೋದಕ್ಕೆ ಕ್ಲೀನಾಗಿರುತ್ತೆ. ಇಲ್ಲಾಂದರೆ ಇದು ಫುಲ್ಲು ಹಂಗೆ ಮುದ್ದೆ ಎಲ್ಲ ಒಣಗ್ಬಿಟ್ಟು ಮತ್ತೆ ಬಳಸೋದಕ್ಕೆ ಇದೇ ಇರಲ್ಲ. ಈ ಥರ ಬಿಸಿ ಬಿಸಿ ಮುದ್ದೆಗೆ ಬಸ್ಸಾರು ಹಾಕೊಂಡು ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ. ಮುದ್ದೆ ಮಾಡಿದ ಆದಮೇಲೆ ಇದು ಕಲ್ಲಿರುತ್ತಲ್ಲ, ಇದನ್ನು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಯಾಕಂದರೆ ಮತ್ತೆ ನಾಳೆ ಬಳಸೋದಕ್ಕೆ ಬೇಕಲ್ಲ, ಹಂಗಾಗಿ. ಕೆಲವರು ಅರ್ಕಲ್ ಮೇಲೆ ಮಾಡ್ತಾರೆ, ಕೆಲವರು ಹಂಗೆ ಪ್ಲೇಟಲ್ಲಿ ಅಥವಾ ಅದೇ ಮುದ್ದೆ ಮಾಡೋದೇ ಕಡ್ಡಿ ಬರುತ್ತಲ್ಲ ಅದರಲ್ಲಿ ಮಾಡ್ತಾರೆ. ನಾನು ಇದರಲ್ಲಿ ಮಾಡ್ತೀನಿ. ಇದು ಆಲ್ ಇನ್ ಒನ್ನು. ನಾನು ಇದನ್ನು ಚಪಾತಿ ಒಸೆಗೂ ಯೂಸ್ ಮಾಡ್ತೀನಿ, ಮುದ್ದೆ ಮಾಡೋಕ್ಕೂ ಯೂಸ್ ಮಾಡ್ತೀನಿ, ರೊಟ್ಟಿ ತೊಟ್ಟಕ್ಕೂ ಯೂಸ್ ಮಾಡ್ತೀನಿ. ಇದು ನಮ್ಮಮ್ಮ ಕೊಟ್ಟಿದ್ದು. ಇದು ಆಗಿನ ಕಾಲದಲ್ಲಿ ಕಲ್ದು ಬರ್ತಿತ್ತಲ್ಲ ಚಪಾತಿ ಒಸೆದು, ಅದಿದು ಆಲ್ಮೋಸ್ಟ್ ನಾನು ಒಂದು 7 ಇಯರ್ಸಿಂದ ಯೂಸ್ ಮಾಡ್ತಿದ್ದೀನಿ. ಏನೂ ಇದಾಗಿಲ್ಲ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ಆವಾಗಲೇ ಖಾರ ಮಾಡ್ಕೊಂಡಿದ್ವಲ್ಲ, ಸೊ ಅದನ್ನು ಇವಾಗ ಕಲಿಸ್ಬೇಕು. ನಾನು ಪೂರ್ತಿ ಸಪ್ಪೆ ನೀರಿಗೆ ಕಲಿಸ್ತಾ ಇಲ್ಲ, ಸ್ವಲ್ಪ ತೆಗ್ದಿಟ್ಟಿದ್ದೀನಿ. 1-2 ಚೌಟ ಆಗೋಷ್ಟು ತೆಗ್ದಿಕ್ಕಿದ್ದೀನಿ, ನೋಡಿಕೊಂಡು ಕಲಿಸ್ಕೊತೀನಿ. ಇದು ಹುಣಸೆಹಣ್ಣು ಆವಾಗಲೇ ಬೇಯಿಸ್ಕೊಂಡಿದ್ವಲ್ಲ ಅದಿದು. ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಅದಾದಮೇಲೆ ಇದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. రెడీ ఆయన పోపా కడుక్కపో ఆయింది భోజనం ఆయింది కడుక్కపో. ಆ್ಯಕ್ಚುಲಿ ನನಗೆ ತೆಲುಗು ಬರಲ್ಲ, ಇವಾಗ ಕಲಿತಾ ಇದ್ದೀನಿ. ನಮ್ಮ ಮಾವ ಹೇಳ್ಕೊಡ್ತಿದ್ದಾರೆ ಆ್ಯಕ್ಚುಲಿ. బూతింటుపో అయింది పో తಣ್ಣగైపోయింది సలుగైతుంది అంతే. ತಣ್ಣಗಾಗುತ್ತೆ ಅನ್ನೋದು ಸಲುಗೈతుంది ಅಂತೆ. ಆ್ಯಕ್ಚುಲಿ ಚೆನ್ನಾಗಿದೆ ಈ ತೆಲುಗು ಕಲಿಯೋದಕ್ಕೆ. ಇದು ಸ್ವಲ್ಪ ಗಟ್ಟಿ ಆಯಿತು ಅನ್ನಿಸ್ತಿದೆ. ಸ್ವಲ್ಪ ಅವಲೇ ತೆಗ್ದಿಟ್ಟಿದ್ವಲ್ಲ, ಆ ಸಪ್ಪೆ ನೀರು ಹಾಕ್ಕೊಳ್ಳೋಣ. ಇದು ಮಿಕ್ಸಿ ಜಾರಲ್ಲಿ ಇರುತ್ತೆ ಸ್ವಲ್ಪ, ಅದನ್ನು ಸಪ್ಪೆ ನೀರು ಹಾಕ್ಕೊಂಡು ನೀಟಾಗಿ ಇದು ಮಾಡ್ಕೋಬೇಕು. ಆ್ಯಕ್ಚುಲಿ ಇದೇ ಟೇಸ್ಟ್ ಕೊಡೋದು. ನನ್ನ ವಿಡಿಯೋದಲ್ಲಿ ಏನಾದರೂ ನಿಮಗೆ ತಪ್ಪು ಕಾಣಿಸಿದ್ರೆ ನೀವು ಆರಾಮಾಗಿ ಕಾಮೆಂಟ್ ಹಾಕಿ, ನಾನು ಅದನ್ನು ತಿಳ್ಕೊತೀನಿ ನೆಕ್ಸ್ಟ್ ವಿಡಿಯೋ ಮಾಡಬೇಕಾದ್ರೆ. ಟೇಸ್ಟ್ ನೋಡೋಣ ಹೇಗಿದೆ ಅಂತ. ಸಕ್ಕದಾಗಿ ಬಂದಿದೆ. ನಮ್ಮ ಮಾವನ ಕೇಳ್ತೀನಿ ಇವಾಗ ಟೇಸ್ಟ್ ಹೆಂಗಿದೆ ಅಂತ. ನೀಟಾಗಿ ಹಾಕೊಳ್ಳೋ. ನಮ್ಮ ಮಾವ ಬೈತೈತೆ, ನಮ್ಮ ಅತ್ತೆ ಸಪೋರ್ಟ್ ಮಾಡ್ತೈತೆ. ಈ ಥರ ನಾವೇ ಬೆಳೆದಿರೋಂಥ ತರಕಾರಿ ಮತ್ತು ನಾವೇ ಬೆಳೆದಿರೋ ರಾಗಿಲಿ ಮುದ್ದೆ ಮಾಡ್ಕೊಂಡು ತಿಂತೀವಲ್ಲ, ಈ ಥರ ಸುಖ ಯಾರಿಗೆ ಸಿಗುತ್ತೆ ಹೇಳಿ? ನಾವೇ ಪುಣ್ಯವಂತರಲ್ವಾ. ಎಷ್ಟೋ ಜನ ಆಚೆಯಿಂದ ತೊಗೊಂಬಂದು ಅಂಗಡೀಲಿ ತೊಗೊಂಬಂದು ಮಾಡ್ಕೊಂಡು ತಿಂತಾರೆ. ಬಟ್ ಈ ಥರ ನಾವೇ ಬೆಳೆದಿರೋದು ಫ್ರೆಶ್ಶಾಗಿ ಮಾಡ್ಕೊಂಡು ತಿನ್ನೋದ್ರಲ್ಲಿ ಇರೋ ಖುಷಿ ಇನ್ಯಾವುದ್ರಲ್ಲಿ ಇಲ್ಲ. ನಾವು ಡೈಲಿ ಇದೇ ಥರ ಊಟ ಮಾಡೋದು.
ಬಿಕಾಸ್ ಬೆಳಗ್ಗೆಯಿಂದ ಬೇರೆ ನಾನು ಕೆಲ್ಸಕ್ಕೆ ಹೋಗ್ತೀನಿ, ನಮ್ಮ ಅತ್ತೆ ಮಾವ ಹೊಲ್ದ ಹತ್ರ ಹೋಗ್ತಾರೆ. ಸಾಯಂಕಾಲ ಹೊತ್ತೆ ನಮಗೆ ಟೈಮ್ ಸಿಗೋದು ಊಟ ಮಾಡೋದಕ್ಕೆ. ಹಂಗ ಈ ಟೈಮ್ ನಾವು ಸ್ಪೆಂಡ್ ಮಾಡ್ತೀವಿ. ನಮ್ಮ ಮಾವನ ಕೇಳೋಣ ಊಟ ಹೆಂಗಿದೆ ಅಂತ. ಕೇಳು. ಹೆಂಗಿದೆಪ್ಪ? ಚೆನ್ನಾಗಾಗಿದೆ ಸಾಂಬಾರು. ಚೆನ್ನಾಗೈತೆ ಅನ್ನು. ಮಾತಾಡಲ್ಲ ಇವಾಗ, ಫೋನ್ ಇಟ್ಕೊಂಡ್ರೆ ಸಾಕು ಅವರು. ಮಾತಾಡಲ್ಲ. ಅದೇ ಫೋನ್ ಇಲ್ದಲೇ ಇರಲಿ. ತುಂಬ್ತಾ ಇತ್ತು ಇವಾಗ. ಎಷ್ಟು ಮಾತಾಡ್ತಾರೆ ಅಂದರೆ ಯಪ್ಪ ದೇವ್ರೆ. ನೋಡಿ ಅವ್ರದ್ದು ಏನು, ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಅವರೇ ಬೆಳೆದಿರೋ ರಾಗಿಲಿ ಮುದ್ದೆ ತಿಂತವ್ರೆ, ಅವರೆಕಾಯಿ ಬೆಳೆದವ್ರೆ, ಎಲ್ಲ ಬೆಳೆದವ್ರೆ. ಶ್ರಮಜೀವಿ ನಮ್ಮ ಮಾವ. ಏನಪ್ಪ ತುಂಗೋಟಪ್ಪ? ಚೆನ್ನಾಗೈತೆ ಅನ್ನು. బాగుందా? బాగలేదా? చెప్పప్ప. ಹೇಳೋ. ಮಾತು ಬರಲ್ವೇನಕ್ಕೇನು? ಬಾಗುಂದಮ್ಮ. ಮಾತು ಬರಲ್ವೇನಕ್ಕೇನು? ಬಾಗುಂದೇನು. ನಮ್ಮ ಅತ್ತೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಬಿಡಿ. ನಮ್ಮ ಅತ್ತೆನೇ ಕೇಳೋಣ. ಹೆಂಗಿದೆ ಅಮ್ಮ? ಚೆನ್ನಾಗೈತಮ್ಮ. ಸೂಪರ್ ಆಯ್ತಲ್ಲ? ಸೂಪರ್. ನಾನು ಇನ್ನೂ ತಿಂದೇ ಇಲ್ಲ. ಬನ್ನಿ ಎಲ್ಲರೂ ಊಟ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಯಾರ್ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.